ಟೇಕ್ ಆಫ್ ಆಗಿದ್ದಾವೆ. ದೆಹಲಿಯಿಂದ ಪುಟ್ಟ ಬಾಲಕನೊಬ್ಬ ಏಕಾಂಗಿಯಾಗಿ ವಿಮಾನದಲ್ಲಿ ಬಂದಿದ್ದಾನೆ. ಇಂಡಿಗೋ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾನೆ. ತಾಯಿ ಏರ್ಪೋರ್ಟ್ನಲ್ಲಿ ಬರಮಾಡ್ಕೊಂಡಿದ್ದಾರೆ. ಆತನನ್ನ ಒಬ್ಬನನ್ನೇ ಅಲ್ಲಿಂದ ದೆಹಲಿಯಿಂದ ವಿಮಾನ ಹಚ್ಚಿ ಕಳಿಸಿದ್ದಾರೆ. 5 ವರ್ಷದ ಪುಟ್ಟ ಬಾಲಕ, ದೆಹಲಿಯಿಂದ 5 ವರ್ಷದ ಬಾಲಕ ವಿಮಾನದಲ್ಲಿ ಆಗಮಿಸಿದ್ದಾನೆ. ವಿಮಾನಗಳು ಟೇಕ್ ಆಫ್ ಆಗಿದ್ದಾವೆ. ದೇಶೀಯ ವಿಮಾನಯಾನ ಆರಂಭ ಆಗಿದೆ. ಸೊ ಪುಟ್ಟ ಬಾಲಕ ಏಕಾಂಗಿಯಾಗಿ ಬಂದಿರೋದು ಎಲ್ಲರ ಗಮನ ಸೆಳೆದಿದೆ. ಬಾಲಕ ದೆಹಲಿಯ ಅಜ್ಜಿ ಮನೆಯಲ್ಲಿದ್ದ. ಇವತ್ತು ಏಕಾಂಗಿಯಾಗಿ ಬೆಂಗಳೂರಿಗೆ ಆಗಮಿಸಿದ್ದಾನೆ. Very good. Vivan Sharma. Sharma. Yeah. Thank you. There in the lockdown, then he came back today. Okay. So the first flight booked because it's almost a 3 month over there for him. All right. There in the lockdown, then he came back today. Okay. So the first flight booked because it's almost a 3 month over there for him. All right. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನವೀನ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್ ಕುಮಾರ್, ಬಹಳ ರೇರ್ ಆಗಿ ಅಪರೂಪಕ್ಕೊಮ್ಮೆ ಈ ತರ ಮಕ್ಕಳು ಒಬ್ಬೊಬ್ಬರೇ ಬರೋದು, ಅಲ್ಲಿಂದ ಪೇರೆಂಟ್ಸ್ ಹಚ್ಚಿ ಕಳಿಸೋದು, ಈ ತರದನ್ನೆಲ್ಲ ನೋಡಿದೀವಿ. ಆದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಬಾಲಕ ಒಬ್ಬನೇ ಬಂದಿರತಕ್ಕಂಥದ್ದು. ಹೇಗಿದೆ ಸಿಚುವೇಶನ್? ಹೇಗಿತ್ತು ಆತ? ಎಲ್ಲರ ಗಮನ ಸೆಳೆಯುವಂತ ಒಂದು ದೃಶ್ಯ ಅಂತೂ ಕಾಣಿಸ್ತಾ ಇದೆ. ಹೇಗಿತ್ತು ಆತ ಬಂದಿರತಕ್ಕಂಥ ಆ ಕ್ಷಣಗಳು? ಎಸ್ ಲಕ್ಷ್ಮಿ, ಏನು ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂತ ಇವರು ಡೆಲ್ಲಿ ಮೂಲದವರು. ಡೆಲ್ಲಿಗೆ ತಾತ ಅಜ್ಜಿ ಇಲ್ಲಿ ಬಂದಿದ್ದಾಗ ಅವ್ರ ಜೊತೆ ದೆಹಲಿಗೆ ತೆರಳಿರ್ತಾನೆ. ಸೊ ಫೆಬ್ರವರಿಲಿ ದೆಹಲಿಗೆ ತೆರಳಿದಂತ ವಿವಾನ್ ಶರ್ಮಾ ಅಲ್ಲೇ ಉಳ್ಕೊಂಡಿರ್ತಾನೆ. ಸೊ ಒಂದೆರಡು ದಿನ ಅಲ್ಲೇ ಉಳ್ಕೊಂಡಿರ್ತಾನೆ. ಸಡನ್ ಆಗಿ ಲಾಕ್ಡೌನ್ ಆದ್ರಿಂದ ಅವ್ನ ಈ ಕಡೆಗೆ ಬರೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ರಜದ ಪೀರಿಯಡ್ ಅಲ್ಲಿ ಸೊ ಹೋಗಿ ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ ಅಂತ ಒಂದು ನಿಟ್ಟಿನಲ್ಲಿ ಅವ್ನ ಅಲ್ಲೇ ಇದ್ದ. ಸೊ ಆದ್ರೆ ಲಾಕ್ಡೌನ್ ಆದ್ರಿಂದ ತಂದೆ ತಾಯಿ ಇಲ್ಲೇ ಉಳ್ಕೊಂಡಿದ್ರು. ಸೊ ತಾತ ಅಜ್ಜಿ ಜೊತೆ ದೆಹಲಿನಲ್ಲಿ ಉಳ್ಕೊಂಡಿದ್ದಂತ ವಿವಾನ್ ಶರ್ಮಾಗೆ ಒಂದು ಸಾಕಷ್ಟು ಒಂದು ತಾಯಿಯ ಬಗ್ಗೆ ಖಿನ್ನತೆ ಕಾಡ್ತಾ ಇತ್ತು. ಸೊ ಹಾಗಾಗಿ ಅವನು ತಾಯಿಯನ್ನ ನೋಡ್ಬೇಕು ಅಂತ ಹೇಳಿ ಕನ್ವರ್ಸ್ತಾ ಇದ್ದ. ಸೊ ಈ ಕಡೆ ತಾಯಿ ಮಗುವನ್ನ ನೋಡ್ಬೇಕು ಅಂತ ಕನ್ವರ್ಸ್ತಾ ಇತ್ತಂತ ಒಂದು ನಿಟ್ಟಿನಲ್ಲಿ ಸೊ ಇವತ್ತು ಒಂದು ಮೊದಲನೇ ದಿನ ಏರ್ಪೋರ್ಟ್ ಓಪನ್ ಆದಂತ ಮೊದಲನೇ ದಿನದಲ್ಲೇನೆ ಡೆಲ್ಲಿಯಿಂದ ಇಲ್ಲಿಗೆ ಬಂದಂತದ್ದು. ತಾಯಿನೇ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ರು. ಒಂದು ಸ್ಪೆಷಲ್ ಒಂದು ಟಿಕೆಟ್ ಮೇಲೆಗೆ ಸೊ ಅವ್ರನ್ನ ಸ್ಪೆಷಲ್ ಒಂದು ಅನುಮತಿ ಮೇರೆಗೆ ಅವ್ರನ್ನ ಇಲ್ಲಿಗೆ ಬೆಂಗಳೂರಿಗೆ ಕರ್ತರಲಾಗಿತ್ತು. ಸೊ ಇಲ್ಲಿಗೆ ಕರ್ತರ್ಬಂದ ತಕ್ಷಣ ತಾಯಿ ನೋಡಿದ್ದೆ. ಸೊ ಮಗು ಓಡ್ ಬಂದು ತಾಯಿಯನ್ನ ಅಪ್ಕೊಳ್ತು. ಸೊ ತಾಯಿ ಮತ್ತೆ ಮಗುವಿನ ಒಂದು ದೃಶ್ಯ ಒಂದು ಮನಕಲು ಹೋಗುವಂತಿತ್ತು. ಸೊ ಇದು ಬೆಂಗಳೂರಿಗೆ ಒಂದು ಡೊಮೆಸ್ಟಿಕ್ ಏರೋಪ್ಲೇನ್ಸ್ ಓಡಾಟದ ಮೊದಲನೇ ದಿನವೇ ಈ ರೀತಿಯಾದಂತ ಒಂದಿಷ್ಟು ಮನಕಲ್ಕುವ ದೃಶ್ಯ. ಸೊ ಸಾಕಷ್ಟು ಒಂದು ಎಲ್ಲರನ್ನು ಇಲ್ಲಿ ಭಾವುಕರನ್ನಾಗಿ ಮಾಡಿದ್ದು ಸುಳ್ಳಲ್ಲ ಶಿಲೆ. ರೈಟ್, ಥ್ಯಾಂಕ್ ಯು ನವೀನ್ ಕುಮಾರ್ ಡೀಟೇಲ್ಸ್ಗಾಗಿ. ಬಹಳ ನ್ಯಾಚುರಲ್ ಇದು. ಯಾಕಂತಂದ್ರೆ ಹಲವಾರು ಜನ ರಾಜ್ಯಾದ್ಯಂತ ದೇಶಾದ್ಯಂತ ಈ ಕರೋನಾ ಭೀತಿಗೆ ಹೆದರಿ ಮಕ್ಕಳನ್ನ ಅಜ್ಜಿ ಮನೆಗೆ ಕಳಿಸಿರ್ತಾರೆ ಸುರಕ್ಷಿತವಾಗಿರ್ಲಿ ಅಂತ. ಆದ್ರೆ ಈ ಹುಡುಗ ಪಾಪ ಅಜ್ಜಿ ಮನೆಗೆ ಅಂತ ಡೆಲ್ಲಿಗೆ ಹೋಗಿದ್ದು. ಆನಂತರ ಲಾಕ್ಡೌನ್ ಆಗೋಯ್ತು, ವಾಪಸ್ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇದೀಗ ತಾನೇ ಒಬ್ಬನೇ ವಾಪಸ್ ಬಂದಿದ್ದಾನೆ. ಏನು ವಿಮಾನದ ಮುಖಾಂತರ ವಾಪಸ್ ಬಂದಿದ್ದಾನೆ. ಬೆಂಗಳೂರಿನಲ್ಲಿ ಅವರ ತಾಯಿ ಆತನನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. KIAL ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಹೆಚ್ಚಾಗಿದ್ದಾರೆ. PPE ಕಿಟ್ ಧರಿಸಿ ಕೆಲ ಪ್ರಯಾಣಿಕರು ಆಗಮಿಸಿದ್ದಾರೆ. ಈ ಕಡೆ ಕೊರೋನಾ ವ್ಯಾಪಕವಾಗಿ ವ್ಯಾಪಿಸ್ತಾನೆ ಇದೆ. ಮತ್ತೊಂದು ಕಡೆ ಇವತ್ತು ದೇಶೀಯ ವಿಮಾನ ಪ್ರಯಾಣ ಆರಂಭ ಆಗಿದೆ. KIAL ಏರ್ಪೋರ್ಟ್ನಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. PPE ಕಿಟ್ ಧರಿಸಿ ಆಗಮಿಸಿದ್ದಾರೆ ಕೆಲವು ಪ್ರಯಾಣಿಕರು. ಕೊರೋನಾ ಭಯದಿಂದಾಗಿ ರಿಸ್ಕೇ ಬೇಡ ಅಂತ ಕಂಪ್ಲೀಟ್ PPE ಕಿಟ್ ಧರಿಸಿ ಬಂದಿದ್ದಾರೆ. ಏರ್ಪೋರ್ಟ್ನಲ್ಲಿ ಎಲ್ಲ ಪ್ರಯಾಣಿಕರಿಗೂ ಕೂಡ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತೆ. ಆದರೂ ಕೂಡ ತಮ್ಮ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕೆಲವು ಪ್ರಯಾಣಿಕರು PPE ಕಿಟ್ ಧರಿಸಿ ಬಂದಿರೋದನ್ನ ಕಾಣಬಹುದು. ಎಲ್ಲರೂ ಕೂಡ PPE ಕಿಟ್ ಧರಿಸಿಲ್ಲ. ಆದರೆ ಕೆಲವರು ಮುನ್ನೆಚ್ಚರಿಕಾ ಕ್ರಮವಾಗಿ PPE ಕಿಟ್ ಧರಿಸಿ
ಬಂದಿದ್ದಾರೆ. ಮಾಸ್ಕ್ಗಳನ್ನು ಹಾಕೊಂಡು ಬಂದಿರೋದು ಜನರು ಕಾಣ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನವೀನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಒಟ್ಟು ಇವತ್ತು ದೇಶೀಯ ವಿಮಾನಯಾನ ಆರಂಭವಾದ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನ ಚಿತ್ರಣ ಯಾವ ರೀತಿನಲ್ಲಿತ್ತು? ಪ್ರಯಾಣಿಕರ ಸಂಖ್ಯೆ ಈಗ ದೃಶ್ಯಗಳನ್ನು ನಾವು ನೋಡ್ತಾ ಇದ್ರೆ ಸ್ವಲ್ಪ ವಿರಳವಾಗೇನೆ ಇದೆ. ಆದರೂ ಕೂಡ ಪ್ರಯಾಣಿಕರು ಬಂದಿದ್ದಾರೆ, ತುಂಬಾ ಹೆದರಿಲ್ಲ. PPE ಕಿಟ್ ಧರಿಸಿ ಕೂಡ ಕೆಲವರು ಬಂದಿದ್ದಾರೆ. ಏನಿತ್ತು ಚಿತ್ರಣ? ಎಸ್ ಶ್ರೀಲಕ್ಷ್ಮಿ, ಏನು ಇವತ್ತಿನಿಂದ ದೇಶೀಯ ವಿಮಾನಗಳ ಹಾರಾಟ ಏನು ಶುರುವಾಗಿದೆ. ಸೊ ಅದರ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕಷ್ಟು ಬೆರಗಿದಿರುವಂತದ್ದು ಚಟುವಟಿಕೆಗಳು. ಸೊ ಇಲ್ಲಿನ ಚಟುವಟಿಕೆ 60 ದಿನಗಳಿಂದ ಸ್ತಬ್ಧವಾಗಿತ್ತು. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ಇರಲಿಲ್ಲ. ಸೊ ಕಳೆದ 60 ದಿನದ ನಂತರ ಇದೇ ಮೊದಲ ಬಾರಿಗೆ ಇವತ್ತು ಬೆಳಗಿನ ಜಾವ 5 ಗಂಟೆ 5 ನಿಮಿಷಕ್ಕೆ ಇಲ್ಲಿಂದ ಮುಂಬೈಗೆ ಒಂದು ವಿಮಾನ ಪ್ರಯಾಣವನ್ನು ಬೆಳೆಸಿತು. ಸೊ ಅದೇ ನಿಟ್ಟಿನಲ್ಲಿ ಇಲ್ಲಿಂದ ಹೋಗ್ತಾ ಇರ್ತಕ್ಕಂಥ 95 ವಿಮಾನಗಳು ಆನ್ ಟೈಮ್ ಅಲ್ಲಿ ರೀಚ್ ಆಗ್ತಾ ಇದಾವೆ. ಸೊ ಹೊರ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ವಿಮಾನಗಳಲ್ಲಿ ಒಂದಿಷ್ಟು ವಿಮಾನಗಳು ತಡ ಆಗ್ತಾ ಇರೋದು ಮತ್ತೆ ಒಂದಿಷ್ಟು ವಿಮಾನಗಳು ಕ್ಯಾನ್ಸಲ್ ಆಗಿರುವಂತದ್ದನ್ನು ನಾವಿಲ್ಲಿ ಗಮನಿಸೋದಾಗಿದೆ. ಕೆಲ ರಾಜ್ಯಗಳಲ್ಲಿ ಒಂದು ಗೊಂದಲದ ವಾತಾವರಣ ಇರೋದ್ರಿಂದ ಸೊ ರಾಜ್ಯಗಳೇ ತಡೆ ಹೊಂದಿರುವಂತದ್ದು. ಮತ್ತೆ ಒಂದಿಷ್ಟು ರಾಜ್ಯಗಳು ಫ್ಲೈಟ್ ಗಳಿಗೆ ಅಲ್ಲಿ ಸ್ಕ್ರೀನಿಂಗ್ ತಪಾಸಣೆ ಒಂದು ಥರ್ಮಲ್ ಸ್ಕ್ರೀನಿಂಗ್ ಮಾಡೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ತಡ ಆಗ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಇದೇ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇವತ್ತು ಬಂದಂತ ದೆಹಲಿಗೆ ಹೋಗ್ಬೇಕಾದಂತ ವಿಮಾನದಲ್ಲಿ ಸಂಚರಿಸಕ್ಕೆ ಅಂತ ಹೇಳಿ ಬಂದಿದ್ದಂತ 3 ಜನ ಯುವತಿಯರೇನಿದ್ರು. ಸೊ ಇವರು PPE ಕಿಟ್ ಅನ್ನ ಅಲ್ಲಿಂದನೇ ಧರಿಸಿ ಬಂದಿದ್ರು. ಸೊ ಈ ಒಳಗಡೆ ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಕಡ್ಡಾಯ ಇರುವಂತದ್ದು, ಮತ್ತೆ ಹ್ಯಾಂಡ್ ಗ್ಲೌಸ್ ಕಡ್ಡಾಯ ಇರಬೇಕಾಗುತ್ತೆ. ಮತ್ತೆ ಅದೇ ನಂತರ ಸೇವಾ ಸಿಂಧು ಆ್ಯಪ್ ಇರಬೇಕಾಗುತ್ತೆ, ಆರೋಗ್ಯ ಸೇತು ಆ್ಯಪ್ ಇರಬೇಕಾಗುತ್ತೆ. ಸೊ ಆದ್ರೆ ಈ ಯುವತಿಯರು ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ PPE ಕಿಟ್ ಅನ್ನೇ ಧರಿಸಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಬಂದಿದ್ದಂಥದ್ದು ಒಂದು ಎಲ್ಲರೂ ಗಮನವನ್ನ ಸೆಳೀತಾ ಇತ್ತು. ಸೊ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಸಹ ಅದನ್ನೇ ಭಾವಿಸ್ತಾ ಇದ್ರು. ಸೊ ಸುರಕ್ಷತೆಗೆ ಮತ್ತೆ ಮುಂಜಾಗ್ರತೆಗೆ ಯಾರು ಹೆಚ್ಚಿನ ಒತ್ತು ಕೊಡ್ತಾರೆ ಅಂತವರಿಗೆ ಅಪ್ರಿಶಿಯೇಟ್ ಮಾಡ್ಲಾಗ್ತಾ ಇತ್ತು. ಸೊ ಅದನ್ನ ಮೈಕಲ್ ಸಹ ಅನೌನ್ಸ್ ಮಾಡ್ಲಾಯ್ತು. ಸೊ ಈ ರೀತಿ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳಿ. ಸೊ ಒಂದಿಷ್ಟು ಜನ ಈಗ ನೋಡೋದಾದ್ರೆ 3 ಫ್ಲೈಟ್ಗಳು ಇದುವರೆಗೂ ಬಂದಿದೆ. ಸೊ 240ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ಬಂದಿರೋದು. ಕೊಚ್ಚಿ, ತಮಿಳುನಾಡು ಮತ್ತೆ ದೆಹಲಿಯಲ್ಲಿ ಬಂದಂತ ವಿಮಾನಗಳಲ್ಲಿ ಒಂದು 240ಕ್ಕೂ ಹೆಚ್ಚು ಜನ ಇಲ್ಲಿಗೆ ಬಂದಿರ್ತಕ್ಕಂಥದ್ದು. ಒಂದು ಜಿ ಮತ್ತೆ ರೆಡ್ R ಅಂತೇಳಿ ಒಂದು ಸೀಲ್ ಅನ್ನ ಹಾಕ್ತಾ ಇರುವಂತದ್ದು. ಜಿ ಅಂತ ಹೇಳಂತಂದ್ರೆ ಗ್ರೀನ್ ಝೋನ್ ಅಂತ ಒಂದು ಸೇಫರ್ ಝೋನ್ ಇಂದ ಬಂದಿರ್ತಕ್ಕಂಥವ್ರು. ಸೊ ರೆಡ್ ಅಂತ R ಅಂತ ಹೇಳಂತಂದ್ರೆ ರೆಡ್ ಝೋನ್ ಇಂದ ಬಂದಿರ್ತಕ್ಕಂಥದ್ದು. ತಮಿಳುನಾಡು, ಮಹಾರಾಷ್ಟ್ರ ಮತ್ತೆ ಕೋಲ್ಕತ್ತಾ, ಡೆಲ್ಲಿಯಿಂದ ಬರ್ತಾ ಇರ್ತಕ್ಕಂಥವ್ರಿಗೆ ಸೊ R ಅನ್ನುವಂತ ಸಿಂಬಲ್ ಗಳನ್ನ ಹಾಕ್ತಾ ಇರುವಂತದ್ದು, ಸಿಂಬಲ್ ನ ಸೀಲ್ ನ ಹಾಕ್ತಾ ಇರುವಂತದ್ದು ಕೈ ಮೇಲೆ. ಸೊ ಇವರನ್ನ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ. ಮತ್ತೆ ಗ್ರೀನ್ ಝೋನ್ ಇಂದ ಬಂದಂತವರಿಗೆ ಸೊ ವಿನಾಯಿತಿಯನ್ನ ನೀಡಲಾಗ್ತಾ ಇರುವಂತದ್ದು. ಅವರಿಗೆ ಸ್ಕ್ರೀನಿಂಗ್ ಮತ್ತೆ ಥರ್ಮಲ್ ಸ್ಕ್ರೀನಿಂಗ್ ಆದಂತ ನಂತರದಲ್ಲಿ ಅವರಿಗೆ ಮನೆಗೆ ಹೋಗಿ ಸ್ಲಾಬ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಸೊ ತದನಂತರದಲ್ಲಿ ಅವ್ರನ್ನ ಮನೆಗೆ ಕಳಿಸ್ಕೊಡ್ಲಾಗ್ತಾ ಇದೆ. ಇವರಿಗೆ ಒಂದು ಗರ್ಭಿಣಿಯರು ಮತ್ತು 10 ವರ್ಷದ ಮೇಲಿನ ಮಕ್ಕಳು ಮತ್ತು 80 ವರ್ಷದ ಮೇಲಿನ ವಯೋವೃದ್ಧರಿಗೆ ಒಂದು ದಿನದ ಮಟ್ಟಕ್ಕೆ ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ. ಸ್ಲಾಬ್ ಟೆಸ್ಟ್ ಆದ ನಂತರದಲ್ಲಿ ರೆಡ್ ಝೋನ್ ಇಂದ ಬಂದಂತವರಿಗೆ ಅವ್ರು ವರದಿ ಬರೋ ತನಕ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಲ್ಲಿ ಇರಬೇಕಾಗುತ್ತೆ. ಸೊ ಅದ ತದನಂತರದಲ್ಲಿ ಅವರನ್ನ ಮನೆಗೆ ಕಳಿಸ್ಕೊಳ್ಳಲಾಗುತ್ತೆ. ಅದನ್ನ ಹೊರತುಪಡಿಸಿ ಉಳಿದವರಿಗೆಲ್ಲರೂ ಕನಿಷ್ಠ 7 ದಿನ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮತ್ತು 7 ದಿನ ಹೋಮ್ ಕ್ವಾರಂಟೈನ್ಗೆ ಒಳಪಡಿಸುವಂತ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಇರುವಂತದ್ದು. ಆಸ್ ಯೂಶುವಲ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಏನಿದ್ರು ಅದೇ ರೀತಿಯಲ್ಲಿ ಸೊ ಬೇರೆ ರಾಜ್ಯಗಳಿಂದ ಬರ್ತಾ ಇರುವಂತವ್ರಿಗೂ ಸಹ ಸ್ಕ್ರೀನಿಂಗು ಮತ್ತೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. BMTC ಬಸ್ ಮುಖಾಂತರ ಅವ್ರನ್ನ ಆಯ್ಕೆ ಮಾಡ್ಕೊಂಡಂತ ಹೋಟೆಲ್ಗಳಿಗೆ ಮತ್ತೆ ಆರ್ಥಿಕ ಸುಸ್ಥಿರತೆ ಇಲ್ಲದೆ ಇರುವಂತವ್ರಿಗೆ ಸೊ ಚೌಟ್ರಿಗಳು ಮತ್ತೆ ತಿರ್ಗಾ ಆಮೇಲೆ ಗೌರ್ಮೆಂಟ್ ಹಾಸ್ಟೆಲ್ಗಳೇನಿದೆ ಇಲ್ಲಿಗೆ ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ನವೀನ್ ಕುಮಾರ್ ಡೀಟೇಲ್ಸ್ಗಾಗಿ. ಚೆನ್ನೈ, ದೆಹಲಿ, ಕೊಚ್ಚಿಯಿಂದ ಬೆಂಗಳೂರಿಗೆ ವಿಮಾನಗಳು ಬರ್ತಾ ಇದ್ದಾವೆ. ಇಲ್ಲಿವರೆಗೂ ಕೂಡ ಬೆಂಗಳೂರಿಗೆ 240 ಜನರು ಆಗಮಿಸಿದ್ದಾರೆ. ಪ್ರಯಾಣಿಕರ ಕೈ ಮೇಲೆ G ಮತ್ತು R ಚಿಹ್ನೆಯ ಸೀಲನ್ನ ಹಾಕ್ತಾರೆ. G ಅಂತಂದ್ರೆ ಗ್ರೀನ್ ಝೋನ್ ನಿಂದ ಬಂದಿರತಕ್ಕಂಥವ್ರು, R ಅಂತಂದ್ರೆ ರೆಡ್ ಝೋನ್ ನಿಂದ ಬಂದಿರತಕ್ಕಂಥವ್ರು. ರೆಡ್ ಝೋನ್ ನಿಂದ ಬಂದವರನ್ನ R ಗುರುತು ಹಾಕಿರ್ತಾರೆ, ಅವರನ್ನ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ಗೆ ಕರ್ಕೊಂಡು ಹೋಗ್ತಾರೆ. ಗ್ರೀನ್ ಝೋನ್ ನಿಂದ ಬಂದವರಿಗೆ G ಗುರುತು ಹಾಕಿರ್ತಾರೆ, ಅವರನ್ನ ಹೋಮ್ ಕ್ವಾರಂಟೈನ್ ಮಾಡ್ತಾರೆ. ಆದರೆ ಅವರ ಸ್ವಾಬ್ ಟೆಸ್ಟ್ ಮಾಡಲಾಗತ್ತೆ. ಹೈ ರಿಸ್ಕ್ ರಾಜ್ಯದಿಂದ ಬಂದವರನ್ನು ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಹೈ ರಿಸ್ಕ್ ರಾಜ್ಯಗಳ ಪ್ರಯಾಣಿಕರಿಗೆ ಕಡ್ಡಾಯ ಕ್ವಾರಂಟೈನ್ ಮಾಡಲಾಗುತ್ತೆ. BMTC ಬಸ್ಗಳಲ್ಲಿ ಕ್ವಾರಂಟೈನ್ ಕೇಂದ್ರಕ್ಕೆ ಕಳಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎಲ್ಲರಿಗೂ ಕೂಡ ಥರ್ಮಲ್ ಸ್ಕ್ರೀನಿಂಗ್ ಕಡ್ಡಾಯ ಇದೆ. ಸೊ ಬಹಳ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಇವತ್ತು ಬೆಳಗ್ಗೆಯಿಂದ 240 ಮಂದಿ ಪ್ರಯಾಣಿಕರು ಆಗಮಿಸಿದ್ದಾರೆ ಬೆಂಗಳೂರಿಗೆ ಬೇರೆ ಬೇರೆ ರಾಜ್ಯಗಳಿಂದ. ಅವರನ್ನ ರೆಡ್ ಝೋನ್, ಗ್ರೀನ್ ಝೋನ್ ರಾಜ್ಯಗಳು ಅಂತ ಡಿಸೈಡ್ ಮಾಡಿ ಗ್ರೀನ್ ಝೋನ್ನಿಂದ ಬಂದವರ ಮೇಲೆ G ಅನ್ನೋಂಥ ಮಾರ್ಕ್ನ ಸೀಲ್ ಹಾಕಿರ್ತಾರೆ. ಅವರನ್ನು ಹೋಮ್ ಕ್ವಾರಂಟೈನಿಗೆ ಕಳಿಸ್ತಾರೆ, ಅವರ ಸ್ವಾಬ್ ಟೆಸ್ಟ್ಗೆ ಕಳಿಸಲಾಗುತ್ತೆ.
ಅದೇ ರೀತಿ ಹೈ ರಿಸ್ಕ್ ರಾಜ್ಯಗಳ ಪ್ರಯಾಣಿಕರನ್ನ ಕಡ್ಡಾಯವಾಗಿ ಹೋಟೆಲ್ ಕ್ವಾರಂಟೈನ್ಗೆ ಕಳಿಸಲಾಗುತ್ತೆ. ಸೊ ಅಲ್ಲೂ ಕೂಡ ಅವ್ರಿಗೆ ಕೊರೋನಾ ಟೆಸ್ಟ್ ಮಾಡಲಾಗುತ್ತೆ. ಸೊ ಥರ್ಮಲ್ ಸ್ಕ್ರೀನಿಂಗ್ ಅಂತೂ ಎಲ್ಲರಿಗೂ ಕಡ್ಡಾಯ ಇದೆ. ಲಾಕ್ಡೌನ್ ಬಳಿಕ ಇವತ್ತಿನಿಂದ ವಿಮಾನ ಹಾರಾಟ ಆರಂಭ ಆಗಿದೆ. ರಾಜ್ಯದ ಒಳಗಡೆ ಬೆಳಗಾವಿಗೆ ಬೆಂಗಳೂರಿನಿಂದ ವಿಮಾನ ಆಗಮಿಸಿದೆ. ವಿಮಾನದಲ್ಲಿ ಕೇವಲ 8 ಜನ ಪ್ರಯಾಣಿಕರು ಆಗಮಿಸಿದ್ರು. ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಹೈ ರಿಸ್ಕ್ ರಾಜ್ಯದಿಂದ ಬಂದ ಪ್ರಯಾಣಿಕರಿಗೆ ಕ್ವಾರಂಟೈನ್ ಮಾಡಲಾಗುತ್ತೆ. ಪ್ರಯಾಣಿಕರಿಲ್ಲದ ಕಾರಣ ಬೆಳಗಾವಿಯಿಂದ ಮೈಸೂರಿಗೆ ಆಗಮಿಸಬೇಕಿದ್ದ ವಿಮಾನವನ್ನ ರದ್ದು ಮಾಡಲಾಯಿತು. ಇತ್ತ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಮೊದಲ ವಿಮಾನ ಆಗಮಿಸಿದ್ದು ತಮಿಳುನಾಡಿನ ಚೆನ್ನೈನಿಂದ ಮೊದಲ ವಿಮಾನ ಬಂದಿದೆ. 120 ಜನರನ್ನ ಹೊತ್ತು ಬಂದಿರತಕ್ಕಂಥ ಮೊದಲ ವಿಮಾನ ಲ್ಯಾಂಡ್ ಆಗಿದೆ. ಸೊ ಹೇಗಿದೆ ಸನ್ನಿವೇಶ? ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ದೇಶಾದ್ಯಂತ ಇಂದಿನಿಂದ ಡೊಮೆಸ್ಟಿಕ್ ಏರ್ಲೈನ್ಸ್ ಆರಂಭವಾಗಲಿದೆ. ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ವಿಮಾನ ನಿಲ್ದಾಣದ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಈಗ ಸದ್ಯ ಅಹಮದಾಬಾದ್ಗೆ, ಬೆಳಗಾವಿಯಿಂದ ಅಹಮದಾಬಾದ್ಗೆ ಒಂದು ವಿಮಾನ ಸ್ಟಾರ್ ಲೈನ್ಸ್ ವಿಮಾನ ಹಾರಾಟ ಮಾಡಲಿದೆ. ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಏರ್ಪೋರ್ಟ್ ನಲ್ಲಿ ನೋಡಬಹುದು, ಏರ್ಪೋರ್ಟ್ ನ ಹೊರಗಡೆ ಯಾರೆಲ್ಲ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಕೊಡ್ತಾರೆ ಅವ್ರನ್ನ ಆರೋಗ್ಯ ತಪಾಸಣೆ ಮಾಡುತ್ತೆ. ಜೊತೆಗೆ ಅವರಿಗೆ ಸ್ಕ್ರೀನಿಂಗ್ ಮಾಡಿ ಏನು ಸ್ಯಾನಿಟೈಸರ್ ಮೂಲಕ ಅವರ ವಸ್ತುಗಳನ್ನ ಕ್ಲೀನ್ ಮಾಡಿ ಅವರಿಗೆ ಒಳಗೆ ಪ್ರವೇಶ ನೀಡಲಾಗುತ್ತೆ. ಏನು ಪ್ರಮುಖವಾಗಿ ಕಳೆದ 60 ದಿನಗಳ ಕೂಡ ಬೆಳಗಾವಿ ವಿಮಾನ ನಿಲ್ದಾಣ ಸ್ತಬ್ಧವಾಗಿತ್ತು. ಯಾವುದೇ ಸಂಚಾರ ಇರಲಿಲ್ಲ ಲಾಕ್ಡೌನ್ ಹಿನ್ನೆಲೆಯಲ್ಲಿ. ಈಗ ಮೊದಲ ಬಾರಿಗೆ ಇವತ್ತು ವಿಮಾನಯಾನ ಆರಂಭವಾಗಲಿದೆ. ಆರಂಭವಾಗುವ ಪ್ರಯಾಣಿಕರ ಆರೋಗ್ಯ ದೃಷ್ಟಿಯಿಂದ ಸ್ಕ್ರೀನಿಂಗ್ ಮಾಡತಕ್ಕಂಥದ್ದು. ಇದು ನಗರದ ಆರೋಗ್ಯ ಇಲಾಖೆ ಅಂದ್ರೆ ಬೆಳಗಾವಿ ತಾಲೂಕಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಜೊತೆಗೆ ಏನಂತಂದ್ರೆ ಹೊರ ರಾಜ್ಯಕ್ಕೆ ಅಂದ್ರೆ ಹೋಗುವವರು ಸೇವಾ ಸಿಂಧುನಲ್ಲಿ ಪಾಸ್ ಅನ್ನ ಪಡೆದಿರಬೇಕು, ಅವರಿಗೆ ಹೋಗೋಕೆ ಅವಕಾಶ ಕೊಟ್ಟಿರತಕ್ಕಂಥದ್ದು. ನೀವು ನೋಡಬಹುದು ಪ್ರಯಾಣಿಕರು ಈಗ ಇದಕ್ಕೆ ಅಹಮದಾಬಾದ್ಗೆ ಹೊರಟಿದ್ದಾರೆ. ಅವರ ಲಗೇಜ್ಗೆ ಸ್ಯಾನಿಟೈಸೇಷನ್ ಮಾಡತಕ್ಕಂಥದ್ದು. ಇದು ಬೆಳಗಾವಿಯ ಏರ್ಪೋರ್ಟ್ ನಲ್ಲಿ ಅಂದ್ರೆ ಕಂಡು ಬರತಕ್ಕಂಥ ದೃಶ್ಯ. ಕಳೆದ ಇವತ್ತು ಬೆಳಗಾವಿ ಏರ್ಪೋರ್ಟ್ ನಿಂದ ಏನು ಮುಂಬೈ ಮತ್ತು ಮೈಸೂರಿಗೆ ಫ್ಲೈಟ್ ಬುಕ್ ಆಗಿತ್ತು. ಆದ್ರೆ ಈ 3 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ. ಸದ್ಯ ಅಹಮದಾಬಾದ್ ಮತ್ತು ಬೆಂಗಳೂರಿನಿಂದ ಮಾತ್ರ ಇವತ್ತು ವಿಮಾನಯಾನ ಆರಂಭವಾಗಲಿದೆ. ಏನು ಸಾಮಾಜಿಕ ಅಂತರ, ಮಾಸ್ಕ್ ಮತ್ತೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ನೀಡಿರತಕ್ಕಂಥದ್ದು. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಸಂಡೇ ಲಾಕ್ಡೌನ್ ಬಳಿಕ ಕರ್ನಾಟಕ ಸಹಜ ಸ್ಥಿತಿಗೆ ಮರಳಿದೆ. ಬೈಕ್, ಆಟೋ, ಕ್ಯಾಬ್, ಖಾಸಗಿ ವಾಹನಗಳು ಎಲ್ಲ ಸಂಚಾರ ಎಂದಿನಂತೆ ಮತ್ತೆ ಆರಂಭ ಆಗಿದೆ. ಮೆಜೆಸ್ಟಿಕ್ನಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸಂಚಾರ ಶುರುವಾಗಿದೆ. ಆದರೆ ಬಸ್ಗಳಿಗೆ ಪ್ರಯಾಣಿಕರೇ ಇಲ್ಲ. ಇತ್ತ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ವಾಹನ ಸಂಚಾರ ಆರಂಭ ಆಗಿದೆ. ಹುಬ್ಬಳ್ಳಿಯಲ್ಲಿ ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಜನ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೆ. ನಗರದ ಪಾರ್ಕ್ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಜನಜಂಗುಳಿ ಕಾಣಸಿಗ್ತಾ ಇದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಏನಿದೆ ಚಿತ್ರಣ ತಿಳ್ಕೊಳ್ಳೋಣ. ಮುನಿರಾಜು, ಮೊದಲ ದಿನ ಬಸ್ಗಳು ಓಡಾಟವನ್ನು ಆರಂಭ ಮಾಡಿದ ಮೊದಲ ದಿನ ಸಿಕ್ಕಾಪಟ್ಟೆ ಕ್ಯೂ ಕಂಡು ಬಂತು, ಸಿಕ್ಕಾಪಟ್ಟೆ ಜನಗಳ ರಶ್ ಕಂಡು ಬಂತು. ಆದ್ರೆ ಆ ನಂತರದಲ್ಲಿ ಇದಕ್ಕಿದ್ದ ಹಾಗೆ ಆ ಎಲ್ಲ ರಶ್ ಕಡಿಮೆ ಆಯ್ತು ಅಂತ. ಇವತ್ತಿನ ಚಿತ್ರಣ ಏನಿದೆ? ಜನ ಓಡಾಟ ಮಾಡೋದಕ್ಕೆ ಉತ್ಸಾಹ ತೋರಿಸ್ತಾ ಇದ್ದಾರಾ, ಹೇಗೆ? ಶ್ರೀಲಕ್ಷ್ಮಿ, ಇವತ್ತು ಬೆಳಗಿನಿಂದಲೂ ಸಹ ಬಿಎಂಟಿಸಿ ಬಸ್ ಸಂಚಾರ ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆಗೆ ಬಸ್ಗಳು ಬೆಂಗಳೂರಿನಲ್ಲಿ ಸಂಚಾರವನ್ನು ಆರಂಭ ಮಾಡಿರುವಂತದ್ದು. ಆದರೆ ಬಸ್ಗಳಿದ್ರೂ ಸಹ ಪ್ರಯಾಣಿಕರ ಕೊರತೆ ದೊಡ್ಡ ಮಟ್ಟದಲ್ಲಿ ಈಗ ಬಿಎಂಟಿಸಿಗೆ ಕಾಡ್ತಾ ಇರುವಂತದ್ದು. ಏನು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ರು ಜನರಿಲ್ಲದೆ ಬಿಕೋ ಅನ್ನುವಂತ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಬಸ್ಗಳು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಎಲ್ಲ ರೀತಿಯ ಒಂದು ಬಸ್ ವ್ಯವಸ್ಥೆ ಇದ್ರೂ ಸಹ ಪ್ರಯಾಣಿಕರ ಇಲ್ಲದೆ ಕೊರತೆ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇರುವಂತದ್ದು. ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಬಿಎಂಟಿಸಿ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನಿನ್ನೆ ಸಂಡೇ ಲಾಕ್ಡೌನ್ ಏನಿತ್ತು, ಆ ಪ್ರಯುಕ್ತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಡಬಹುದು ಮತ್ತೆ ಪ್ರಯಾಣಿಕರು ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಮೇಲೆ ಬಸ್ ಸಂಚಾರವನ್ನ ಬಿಎಂಟಿಸಿ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಬಿಎಂಟಿಸಿ ಅಧಿಕಾರಿಗಳ ನಿರೀಕ್ಷೆಗೆ ತಕ್ಕಂತೆ ಪ್ರಯಾಣಿಕರು ಬಾರದೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳು ಖಾಲಿಯಾಗಿ ಪ್ರಯಾಣವನ್ನ ಮಾಡ್ತಾ ಇರೋದು ಸಹ ನೋಡಬಹುದು. ಏನು ಕೇವಲ ಒಂದೊಂದು ಬಸ್ನಲ್ಲಿ 5-6 ಜನ ಇದ್ರೆ ಅದೇ ಹೆಚ್ಚು ಅನ್ನೋ ಮಟ್ಟಿಗೆ ಈಗ ಪ್ರಯಾಣಿಕರು ಇಲ್ಲಿ ಇರುವಂತದ್ದು. ಖಾಲಿಯಾಗಿ ಬಸ್ಗಳು ಇಲ್ಲಿಂದ ಸಂಚಾರವನ್ನು ಮಾಡ್ತಾ ಇರುವಂತದ್ದು. ಅದು ಪ್ರಮುಖ ರೂಟ್ಗಳೇನಿದೆ
ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಮಾರುತಳ್ಳಿ ವೈಟ್ಫೀಲ್ಡ್ ಈ ಒಂದು ಭಾಗಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರು ಕಂಡು ಬಂದ್ರೆ ಇನ್ನು ಉಳಿದಂತೆ ನಗರದಲ್ಲಿ ಇರುವಂತೆ ಬೇರೆ ಬೇರೆ ಪ್ರದೇಶಗಳಿಗೆ ತೀರಾ ಕಡಿಮೆ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇರುವಂತದ್ದು ಹಾಗೂ ಖಾಲಿಯಾಗಿ ಬಸ್ಗಳು ಸಹ ಸಂಚಾರವನ್ನ ಮಾಡ್ತಾ ಇದಾವೆ. ಈ ಒಂದು ಬಸ್ ನಿಲ್ದಾಣದ ಯಾವುದೇ ಪ್ಲಾಟ್ಫಾರ್ಮ್ ನೋಡಿದ್ರು ಸಹ ಪ್ರಯಾಣಿಕರು ಇಲ್ಲದೆ ಒಂದು ಖಾಲಿಯಾಗಿ ಕಂಡು ಬರ್ತಾ ಇರೋದು ಮತ್ತೆ ಬಿಕೋ ಅನ್ನುವಂತ ವಾತಾವರಣ ಈ ಒಂದು ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರುವಂತದ್ದು. ಮತ್ತೆ ಇದಕ್ಕೆ ಕಾರಣ ಅಧಿಕಾರಿಗಳೇ ಕೊಡೋದಂತೂ ಕಳೆದ 3 ಕಾಲದಿಂದ ಒಂದು ಸರಣಿ ರಜೆ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪ್ರಯಾಣ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ಒಂದು ಕಾರಣವನ್ನ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗಾಗಿ. ಹೈದರಾಬಾದ್ನಿಂದ ಬಂದ ದಂಪತಿಯ ಕೈಗೆ ಕ್ವಾರಂಟೈನ್ ಸೀಲ್ ಹಾಕಿದ್ರು. ಪ್ರಯಾಣ ಮಾಡುವಾಗ ಇವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮೆಜೆಸ್ಟಿಕ್ ರೈಲ್ ನಿಲ್ದಾಣದಲ್ಲಿ ದಂಪತಿ ಕೈಗೆ ಸೀಲ್ ಹಾಕಿರೋದು ಪತ್ತೆಯಾಗಿದೆ. ಕ್ವಾರಂಟೈನ್ ಸೀಲ್ ಹಾಕಿದ್ರು ಕೂಡ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಚಿತ್ರದುರ್ಗಕ್ಕೆ ಹೋಗೋದಕ್ಕೆ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ ಅಂತ ಈ ದಂಪತಿ ತಿಳಿಸಿದ್ದು, ಪ್ರಯಾಣ ಮುಂದುವರಿಸೋದಕ್ಕೆ ಬಿಡದೆ ದಂಪತಿಯನ್ನ ಅಧಿಕಾರಿಗಳು ತಡೆದಿದ್ದಾರೆ. ಅಧಿಕಾರಿಗಳ ವರ್ತನೆಗೆ ದಂಪತಿ ಆಕ್ರೋಶ ವ್ಯಕ್ತಪಡಿಸಿದ್ದು, ನಮ್ಮೂರಿಗೆ ಹೇಗೆ ಹೋಗೋದು ಅಂತ ದುಃಖ ತೋಡ್ಕೊಂಡ್ರು. ಬಳಿಕ ಖಾಸಗಿ ವಾಹನ ಮಾಡಿಕೊಂಡು ಊರಿಗೆ ತೆರಳೋದಕ್ಕೆ ಅಧಿಕಾರಿಗಳು ಸೂಚನೆ ನೀಡಿದರು. ಬೆಂಗಳೂರಿಗೆ ಬಂದಿದ್ದೀರಿ ತೆಲಂಗಾಣದಿಂದ? ಅಲ್ರಿ, ನಾವು ಮನೆಗೆ ಹೋಗ್ತೀವಿ. ಇನ್ನೇನು ಇಲ್ಲ ಫುಟ್ಪಾತ್ ಹೇಳೋಣ ಅಥವಾ ಅದು ಹೇಳ್ರಿ. ನೀವು ಅಲ್ಲೇ ಅವ್ರು ಕಳಿಸಿದ್ದಾರೆ, ನೀವು ಹೋಗ್ಬೋದು. ನೀವು ದೂರದಲ್ಲಿ ಕ್ವಾರಂಟೈನ್ ಆಗಿ ಅಂತ ಅವರೇ ಹೇಳಿ ಕಳಿಸಿದ್ದಾರೆ. ನೀವು ನೋಡಿ ಕೇಳ್ತೀರಿ. ಇಲ್ಲೇ ಬೆಂಗಳೂರಲ್ಲಿ ಹಾಕಿದ್ರು ಎಲ್ಲ ನೋಡಿ ಅವರು ಹಾಕಿ ಹೋಗಿ ಚಿತ್ರದುರ್ಗ ಕ್ವಾರಂಟೈನ್ ಆಗಿ ಅವರೇ ಹೇಳಿ. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಸಂಡೇ ಲಾಕ್ಡೌನ್ ಬಳಿಕ ರಾಜ್ಯದ ವಿವಿಧ ಜಿಲ್ಲೆಗಳು ಸಹಜ ಸ್ಥಿತಿಗೆ ಮರಳಿದ್ದಾವೆ. ಯಾದಗಿರಿ, ವಿಜಯಪುರ, ಹುಬ್ಬಳ್ಳಿಯಲ್ಲಿ ಎಂದಿನಂತೆ ಬಸ್ ಸಂಚಾರ ಆರಂಭ ಆಗಿದೆ. ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿದೆ. ಸಂಡೇ ಕಂಪ್ಲೀಟ್ ಲಾಕ್ಡೌನ್ ಇತ್ತು. ಆ ಸಂದರ್ಭದ ನಂತರ ಇವತ್ತು ಆಲ್ಮೋಸ್ಟ್ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ, ಬಸ್ ಸಂಚಾರ ಓಪನ್ ಆಗಿದೆ. ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಯಾದಗಿರಿ, ವಿಜಯಪುರ ಮತ್ತು ಕಲಬುರಗಿಯಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಜನರ ಓಡಾಟ ನಿಧಾನವಾಗಿ ಆರಂಭ ಆಗಿದೆ. ಆದರೂ ಕೂಡ ಮೊದಲಿನ ಹಾಗೆ, ಕೊರೋನಾ ಮೊದಲಿನ ದಿನಗಳ ಹಾಗೆ ಎಲ್ಲೂ ಕೂಡ ಜನರ ಓಡಾಟ ಆರಂಭ ಆಗಿಲ್ಲ. ಅದರ ತಕ್ಕ ಮಟ್ಟಿಗೆ ಜನಗಳು ಓಡಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಜನ ಕೋಳಿಗಾಗಿ ಮುಗಿಬಿದ್ದಿದ್ದಾರೆ. ವಿಜಯಪುರ ನಗರದ ಬಾಗಲಕೋಟೆ ಕ್ರಾಸ್ ಬಳಿ ಜನ ಸಾಮಾಜಿಕ ಅಂತರ ಮರೆತು ಕೋಳಿ ಕೊಳ್ಳೋದಕ್ಕೆ ಮುಗಿಬಿದ್ರು. ಇವತ್ತು ರಂಜಾನ್ ಹಬ್ಬ ಆಗಿರೋ ಕಾರಣ ರಂಜಾನ್ ಹಬ್ಬದೂಟಕ್ಕಾಗಿ ಕೋಳಿ ಖರೀದಿಗೆ ನೂಕುನುಗ್ಲು ಉಂಟಾಗಿದೆ. ಕೋಳಿ ಸಾಗಾಟ ಮಾಡುವ ವಾಹನಕ್ಕೆ ಸುತ್ತುವರೆದು ಕೋಳಿ ಖರೀದಿ ಮಾಡಿದ್ರು. ಕೋಳಿ ಕೊಳ್ಳೋದಕ್ಕೆ ಬಂದವರು ಕೆಲವರು ಮಾಸ್ಕ್ ಕೂಡ ಧರಿಸಿರಲಿಲ್ಲ. ಗದಗ್ನಲ್ಲಿ ಜನ ಚಿಕನ್, ಮಟನ್ ಖರೀದಿಗೆ ಮುಗಿಬಿದ್ದಿದ್ದಾರೆ. ಗದಗ್ ನಗರದ ನಾನ್ ವೆಜ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿದ್ದು ಸಾಮಾಜಿಕ ಅಂತರ, ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ತೋರಿಸಿದ್ದಾರೆ. ಲಾಕ್ಡೌನ್ ಇರೋ ಕಾರಣ ದುಬಾರಿಯಾಗಿರೋ ಮಟನ್ ಅಂಗಡಿಗಳು ಖಾಲಿ ಹೊಡಿತಾ ಇದ್ವು. ಚಿಕನ್ ವ್ಯಾಪಾರ ಈಗ ಬಲು ಜೋರಾಗಿದೆ. ದೇಶದ ಅತಿದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಇದೀಗ ದೇಶದ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ. 13 ಭಾಷೆ, 16 ಚಾನೆಲ್, 60 ಕೋಟಿ ವೀಕ್ಷಕರೊಂದಿಗೆ ಇಡೀ ದೇಶಾದ್ಯಂತ ಆನ್ಲೈನ್ ಮೆಗಾ ಸರ್ವೆ ಮಾಡ್ತಾ ಇದೆ. ಲಾಕ್ಡೌನ್ನಲ್ಲಿ ನೀವು ಕಲಿತಿದ್ದೇನು? ಇನ್ಮುಂದೆ ಲೈಫ್ ಹೇಗಿರಬೇಕು? ಈ ಬಗ್ಗೆ ಆನ್ಲೈನ್ನಲ್ಲಿ 10 ಪ್ರಶ್ನೆಗಳಿದ್ದಾವೆ. ನಿಮ್ಮ ಉತ್ತರವನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮದೇ ಅನಿಸಿಕೆ, ನಿಮ್ಮದೇ ನಿರ್ಧಾರವನ್ನ ನಾವು ದೇಶದ ಜನರೊಂದಿಗೆ ಒಟ್ಟುಗೂಡಿಸಿ ಮೇ 29ಕ್ಕೆ ಸರ್ವೆಯ ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ. ನಿಮಗೆ ವೋಟ್ ಮಾಡೋಕೆ ಮೇ 28ರವರೆಗೂ ಕಾಲಾವಕಾಶ ಇದೆ. ತಪ್ಪದೆ ಮರೆಯದೆ ವೋಟ್ ಮಾಡಿ. ದೇಶದ ಅಭಿಪ್ರಾಯ ತಿಳಿಯಲು ಸಹಕರಿಸಿ. ಇದು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.